ಇನ್ನು ಇವತ್ತಿನ ನಮ್ಮ ಅಭಿಯಾನ ವೀಕ್ಷಕರೇ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, IT ಸಿಟಿ, ಹೀಗೆ ಒಂದ ಎರಡ ನಮ್ಮ ಬೆಂಗಳೂರಿನ ಹೆಸರು ಗರಿಮೆಗೆ ಆಭೂಷಣ. ಆದರೆ ಬೆಂಗಳೂರಿನ ರಸ್ತೆಗಳು ಜನರ ಜೀವ ಹಿಂಡ್ತಾ ಇದೆ. ರಸ್ತೆಗಿಳಿದ್ರೆ ಆಸ್ಪತ್ರೆ ಸೇರೋದು ಪಕ್ಕ. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಗಂಡಾಂತರದ ಸತ್ಯ ದರ್ಶನ ಆಗಿದೆ. ನಾವು ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆ ಗುಂಡಿ ಸಾಮ್ರಾಜ್ಯ ಅನಾವರಣ ಆಗಿದೆ. ಈ ಮೂಲಕ ನಾವು ಇವತ್ತಿನ ಅಭಿಯಾನದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಾದ ನಂತರ ದಿನದ ಪ್ರಮುಖ ಸುದ್ದಿಗಳನ್ನು ಕೂಡ ಗಮನಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಮುಂದೆ ಇವತ್ತಿನ ಅಭಿಯಾನದ ಸಂಪೂರ್ಣ ಚಿತ್ರಣ. ಗುಂಡಿ ಎಲ್ಲಿ ನೋಡಿದ್ರು ಬರೀ ಗುಂಡಿ ಗುಂಡಿ. ಕಾಲಿಟ್ಟಲ್ಲೆಲ್ಲ ಯಮಗುಂಡಿಗಳ ಹಾವಳಿ. ಸ್ವಲ್ಪ ಯಾಮಾರಿದ್ರು ಯಮನ ದರ್ಶನ ಗ್ಯಾರಂಟಿ. ಇದು ನಮ್ಮ ಸೋ ಕಾಲ್ಡ್ ಬ್ರ್ಯಾಂಡ್ ಬೆಂಗಳೂರಿನ ದುಸ್ಥಿತಿ. ಬೆಂಗಳೂರಲ್ಲಿ ಯಮಗುಂಡಿಗಳ ದರ್ಶನ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಅನಾವರಣ. ಇದು BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದು. ಈ ಒಂದು ರಸ್ತೆಗೆ ಅದ್ಯಾವ ಉದ್ದೇಶದಿಂದ ವಾಟರ್ ಟ್ಯಾಂಕ್ ರೋಡನ್ನು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಸುಡು ಬಿಸಿಲಿನಲ್ಲೂ ಇವತ್ತಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಯಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದ ಈ ಒಂದು ರಸ್ತೆಯಲ್ಲಿ ಇರುವಂತಹ ಗುಂಡಿಯಿಂದ ಇಲ್ಲಿರುವಂತಹ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಬೃಹತ್ ವಾಹನಗಳು ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತಪ್ಪುವಂತಹ ಪರಿಸ್ಥಿತಿ ಇರುವಂಥದ್ದು. ವೈಯಾಲಿ ಕಾವಲ್ನಲ್ಲಿ ಯಮಗುಂಡಿಗಳು. ಇದು ವೈಯಾಲಿ ಕಾವಲ್ ಪೊಲೀಸ್ ಠಾಣೆ ಮುಂಭಾಗದ ದೃಶ್ಯ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ರಸ್ತೆ ಗುಂಡಿಯಿಂದ ಇಲ್ಲಿ ನಿಧಾನಗತಿಯ ಸಂಚಾರ ಉಂಟಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರೇನಿದ್ದಾರೆ ಈ ಒಂದು ಗುಂಡಿಯಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರಲ್ಲ. ಅದರಲ್ಲೂ ಕೂಡ ಸಣ್ಣ ಪುಟ್ಟ ಮಳೆ ಬಂದಾಗ ಆ ಒಂದು ಗುಂಡಿಯಲ್ಲಿ ನೀರು ನಿಂತು ಅದು ಗೊತ್ತಾಗದೆ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದಿರುವಂತಹ ಘಟನೆ ಏನಿದೆ ಈ ಒಂದು ಜಾಗದಲ್ಲಿ ಪದೇ ಪದೇ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂಥದ್ದು. ದೊಡ್ಡ ಬಿದ್ರಕಲ್ಲಿನಲ್ಲಿ ಡೆಡ್ಲಿ ಗುಂಡಿಗಳ ದರ್ಶನ. ನೋಡ್ರಿ, ನಾವೀಗ ದೊಡ್ಡ ಬಿದ್ರಕಲ್ ಗುಂಡಿ ಒಳಗೆ ಕುಂತೀವಿ. ನಮ್ಮ MLA ಆದಂಥ ST ಸೋಮಶೇಖರ್ ಅವರು ಗುಂಡಿ ಮುಚ್ಚಿಲ್ಲ. ಆದರೆ GBA ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ಏನು ಮಾಡಬೇಕು? ಅಡ್ವರ್ಟೈಸ್ಮೆಂಟು ನೋಡಿ, ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ಕೊಂಡವ್ರೆ. ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿರುವಂಥ ದುಡ್ಡನ್ನ ಗುಂಡಿ ಮುಚ್ಚಕ್ಕೆ ಖರ್ಚು ಮಾಡಿಲ್ಲ. ಈ ಗುಂಡಿ ಒಳಗೆ ಕುತ್ಕೊಂಡು ನಾನೀಗ ಸಮಸ್ಯೆನ ತೋರಿಸ್ತಾ ಇದ್ದೀನಿ. ಸಾವಿನ ಗುಂಡಿಗಳಿಂದ ಬಸ್ಗಳೇ ಶೇಕ್. ಹದಗೆಟ್ಟ ರಸ್ತೆಯಿಂದ BMTC ಅಂತಹ ಬೃಹತ್ ಬಸ್ಗಳೇ ಹಳಿತಪ್ಪುವಂತಹ ಅಥವಾ ಇಂಬ್ಯಾಲೆನ್ಸ್ ಆಗುವಂತಹ ಘಟನೆ ಒಂದು ಇದೀಗ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ರಸ್ತೆಯಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುತ್ತೆ. ಪ್ರಮುಖವಾಗಿ BMTC ಬಸ್ಗಳ ಓಡಾಟ ಇರುತ್ತೆ. ಇಂತಹ ರಸ್ತೆ ಏನಿದೆ ಕಂಪ್ಲೀಟಾಗಿ ಹದಗೆಟ್ಟಿರೋದ್ರಿಂದ ಇದೀಗ BMTC ಬಸ್ಗಳ ಇಂಬ್ಯಾಲೆನ್ಸ್ ಆಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಗುಂಡಿಗಳಿಂದ ಗರ್ಭಿಣಿಯರಿಗೆ ನರಕ ದರ್ಶನ. ಪ್ರೆಗ್ನೆಂಟ್ ಇರೋ ಹುಡುಗಿರಂತೂ ಪಾಪ ಹೇಳ್ಕೊಳಕ್ಕಾಗಲ್ಲ. ಅವ್ರಿಗೆ ನೋವಾಗುತ್ತೆ. ರೋಡ್ಗಳಲ್ಲಿ ಇಂಥ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಹಂಸಳಿ ಎಗರಿಸಿದ್ವಿ ನಾವು, ನಿಧಾನನೇ ಹೋಗ್ತೀವಿ. ಬಟ್ ಇಂಥ ರೋಡ್ಗಳಲ್ಲಿ ಆಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಪಾಪ ಪ್ರೆಗ್ನೆಂಟ್ ಇರೋ. ಆಗಲ್ಲ. ಇಂಥ ರೋಡಿಂದನೇ ತೊಂದರೆ ಆಗೋದು, ಇಂಥ ರೋಡಿಂದನೇ ಜಾಮ್ ಆಗೋದು. ಹಾಳಾದ ಗುಂಡಿಯಿಂದ ಬೆನ್ನು ನೋವು ಸಾರ್. ಎಲ್ಲ ಬೆನ್ನು ಬರ್ತಾ ಇದೆ ಸರ್. ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು ಒಂದು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸರ್. ಯುವಕರ ಬೆನ್ನು ಮೂಳೆಗೂ ಗುಂಡಿ ಕಂಟಕ. ಈ ಎಲ್ಲ ವಯೋಮಾನದವರು ಬರ್ತಾರೆ. ಈಗ ಬ್ಯಾಕ್ ಪೇನ್ ಪೇಷಂಟ್ಸ್ ಅರೌಂಡ್ 10% ಜಾಸ್ತಿ ಅಂತ ಹೇಳ್ಬೋದು. ಸೊ ದೇರ್ ಆರ್ 3 ಸೆಗ್ಮೆಂಟ್ಸ್ ಅದ ಇದರಲ್ಲಿ. ಒಂದು ಫಸ್ಟ್ ಸೆಗ್ಮೆಂಟ್ ಅಂದರೆ ಯಂಗ್ ಏಜವರು 2 ವೀಲರಲ್ಲಿ ತುಂಬ ಓಡಾಡ್ತಾ ಇರ್ತಾರೆ. ಅವ್ರಿಗೆ ತುಂಬ ಪಾಟ್ ಹೋಲ್ಸು ಇದ್ದಾಗ ಗೊತ್ತಾಗದೆ ಕತ್ತಲಲ್ಲಿ ಏನಾದರೂ ಹೋದಾಗ ಬಿದ್ದುಬಿಟ್ಟು ಫ್ರ್ಯಾಕ್ಚರ್ ಆಗಿ ಬರೋರು ಇದ್ದಾರೆ. ಗುಂಡಿ ಗಂಡಾಂತರ. ದಿನಕ್ಕೆ 4-5 ಅಪಘಾತ.
ಸುಮಾರು ದಿವಸ ಬೀಳ್ತಾನೆ ಅವ್ರೆ. ಈ ರೋಡಿಂದ ನಿಮ್ಗೆ ವ್ಯಾಪಾರಕ್ಕೆ ತೊಂದರೆ ಆಗಿದೆಯಾ? ತೊಂದರೆನೇ, ಯಾವಾಗ ಇದು ಮಾಡಿದ್ರು ಅವಾಗಿಂದ ತೊಂದರೆನೇ ಆಗಿರೋದು. ಧೂಳು ತುಂಬ ಹೋಗ್ಬಿಡತ್ತೆ. ನೀವು ಡೈಲಿ ನೋಡ್ತೀರಾ ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತದೆ? ಇಲ್ಲಿ ಸುಮಾರು ಒಂದು ದಿವಸಕ್ಕೆ ಒಂದು 4-5 ಆದರೂ ಆಗುತ್ತೆ. ಶೈಕ್ಷಣಿಕ ಬದುಕಿಗೂ ಬರ ಎಳೆದ ಗುಂಡಿ. ಕಾಲೇಜ್ಗೆ ಹೋಗಕ್ಕೆ ಆಗ್ತಿದೆಯಾ? ಇಲ್ಲ ಸರ್, ಯಾವ ರೀತಿ? ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ. ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು, ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ಅಂದ್ರೆ ಈ ಗುಂಡಿಮಯ ರಸ್ತೆ, ಹದಗೆಟ್ಟ ರಸ್ತೆಯಿಂದ ಹಾಂ ಸರ್. ನಿಮಗೆ ಕ್ಲಾಸ್ ಯಾವತ್ತಾದ್ರೂ ಮಿಸ್ ಆಗಿ ಸ್ಲೋ ಮೂವಿಂಗ್ ಆಗಿ ಹೋಗೋಕೆ ಲೇಟ್ ಆಗಿದೆಯಾ? ಹಾಂ ಸರ್. ರೋಡಿಂದ ಕೆಟ್ಟಾಗುತ್ತಾ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟಾಗುತ್ತಾ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ. ನೋಡಿದ್ರಲ್ವಾ ಬೆಂಗಳೂರಿನ ಯಮಗುಂಡಿಗಳನ್ನ. ಈ ಡೆಡ್ಲಿ ಗುಂಡಿಗಳಿಂದ ಜನಸಾಮಾನ್ಯರು ಅನುಭವಿಸ್ತಿರೋ ನರಕವನ್ನ. ಈ ಸಿಲಿಕಾನ್ ಸಿಟಿ ಗುಂಡಿ ಮುಕ್ತ ಆಗೋವರೆಗೂ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಕಾರಣ ಇದು ನಿಮ್ಮ ಧ್ವನಿ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಇವತ್ತಿನ ನಮ್ಮ ಅಭಿಯಾನ ವೀಕ್ಷಕರೇ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, IT ಸಿಟಿ ಹೀಗೆ ಒಂದ ಎರಡ ನಮ್ಮ ಬೆಂಗಳೂರಿನ ಹೆಸರು ಗರಿಮೆಗೆ ಆಭೂಷಣ. ಆದರೆ ಬೆಂಗಳೂರಿನ ರಸ್ತೆಗಳು ಜನರ ಜೀವ ಹಿಂಡ್ತಾ ಇದೆ. ರಸ್ತೆಗಿಳಿದ್ರೆ ಆಸ್ಪತ್ರೆ ಸೇರೋದು ಪಕ್ಕ. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಗಂಡಾಂತರದ ಸತ್ಯ ದರ್ಶನ ಆಗಿದೆ. ನಾವು ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆ ಗುಂಡಿ ಸಾಮ್ರಾಜ್ಯ ಅನಾವರಣ ಆಗಿದೆ. ಈ ಮೂಲಕ ನಾವು ಇವತ್ತಿನ ಅಭಿಯಾನದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಾದ ನಂತರ ದಿನದ ಪ್ರಮುಖ ಸುದ್ದಿಗಳನ್ನು ಕೂಡ ಗಮನಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಮುಂದೆ ಇವತ್ತಿನ ಅಭಿಯಾನದ ಸಂಪೂರ್ಣ ಚಿತ್ರಣ. ಗುಂಡಿ ಎಲ್ಲಿ ನೋಡಿದ್ರು ಬರೀ ಗುಂಡಿ ಗುಂಡಿ. ಕಾಲಿಟ್ಟಲ್ಲೆಲ್ಲ ಯಮಗುಂಡಿಗಳ ಹಾವಳಿ. ಸ್ವಲ್ಪ ಯಾಮಾರಿದ್ರು ಯಮನ ದರ್ಶನ ಗ್ಯಾರಂಟಿ. ಇದು ನಮ್ಮ ಸೋ ಕಾಲ್ಡ್ ಬ್ರ್ಯಾಂಡ್ ಬೆಂಗಳೂರಿನ ದುಸ್ಥಿತಿ. ಬೆಂಗಳೂರಲ್ಲಿ ಯಮಗುಂಡಿಗಳ ದರ್ಶನ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಅನಾವರಣ. ಇದು BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದು. ಈ ಒಂದು ರಸ್ತೆಗೆ ಅದ್ಯಾವ ಉದ್ದೇಶದಿಂದ ವಾಟರ್ ಟ್ಯಾಂಕ್ ರೋಡನ್ನು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಸುಡು ಬಿಸಿಲಿನಲ್ಲೂ ಇವತ್ತಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಯಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದ ಈ ಒಂದು ರಸ್ತೆಯಲ್ಲಿ ಇರುವಂತಹ ಗುಂಡಿಯಿಂದ ಇಲ್ಲಿರುವಂತಹ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಬೃಹತ್ ವಾಹನಗಳು ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತಪ್ಪುವಂತಹ ಪರಿಸ್ಥಿತಿ ಇರುವಂಥದ್ದು. ವೈಯಾಲಿ ಕಾವಲ್ನಲ್ಲಿ ಯಮಗುಂಡಿಗಳು. ಇದು ವೈಯಾಲಿ ಕಾವಲ್ ಪೊಲೀಸ್ ಠಾಣೆ ಮುಂಭಾಗದ ದೃಶ್ಯ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ರಸ್ತೆ ಗುಂಡಿಯಿಂದ ಇಲ್ಲಿ ನಿಧಾನಗತಿಯ ಸಂಚಾರ ಉಂಟಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರೇನಿದ್ದಾರೆ ಈ ಒಂದು ಗುಂಡಿಯಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರಲ್ಲ. ಅದರಲ್ಲೂ ಕೂಡ ಸಣ್ಣ ಪುಟ್ಟ ಮಳೆ ಬಂದಾಗ ಆ ಒಂದು ಗುಂಡಿಯಲ್ಲಿ ನೀರು ನಿಂತು ಅದು ಗೊತ್ತಾಗದೆ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದಿರುವಂತಹ ಘಟನೆ ಏನಿದೆ ಈ ಒಂದು ಜಾಗದಲ್ಲಿ ಪದೇ ಪದೇ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂಥದ್ದು. ದೊಡ್ಡಬಿದ್ರಕಲ್ಲಿನಲ್ಲಿ ಡೆಡ್ಲಿ ಗುಂಡಿಗಳ ದರ್ಶನ. ನೋಡ್ರಿ, ನಾವೀಗ ದೊಡ್ಡಬಿದ್ರಕಲ್ ಗುಂಡಿ ಒಳಗೆ ಕುಂತೀವಿ. ನಮ್ಮ MLA ಆದಂಥ ST ಸೋಮಶೇಖರ್ ಅವರು ಗುಂಡಿ ಮುಚ್ಚಿಲ್ಲ. ಆದರೆ GBA ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ಏನು ಮಾಡಬೇಕು? ಅಡ್ವರ್ಟೈಸ್ಮೆಂಟ್ ನೋಡಿ, ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ಕೊಂಡವ್ರೆ. ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿರುವಂಥ ದುಡ್ಡನ್ನ ಗುಂಡಿ ಮುಚ್ಚಕ್ಕೆ ಖರ್ಚು ಮಾಡಿಲ್ಲ. ಈ ಗುಂಡಿ ಒಳಗೆ ಕುತ್ಕೊಂಡು ನಾನೀಗ ಸಮಸ್ಯೆನ ತೋರಿಸ್ತಾ ಇದ್ದೀನಿ. ಸಾವಿನ ಗುಂಡಿಗಳಿಂದ ಬಸ್ಗಳೇ ಶೇಕ್. ಹದಗೆಟ್ಟ ರಸ್ತೆಯಿಂದ BMTC ಅಂತಹ ಬೃಹತ್ ಬಸ್ಗಳೇ ಹಳಿತಪ್ಪುವಂತಹ ಅಥವಾ ಇಂಬ್ಯಾಲೆನ್ಸ್ ಆಗುವಂತಹ ಘಟನೆ ಒಂದು ಇದೀಗ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ರಸ್ತೆಯಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುತ್ತೆ. ಪ್ರಮುಖವಾಗಿ BMTC ಬಸ್ಗಳ ಓಡಾಟ ಇರುತ್ತೆ. ಇಂತಹ ರಸ್ತೆ ಏನಿದೆ ಕಂಪ್ಲೀಟಾಗಿ ಹದಗೆಟ್ಟಿರೋದ್ರಿಂದ ಇದೀಗ BMTC ಬಸ್ಗಳ ಇಂಬ್ಯಾಲೆನ್ಸ್ ಆಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಗುಂಡಿಗಳಿಂದ ಗರ್ಭಿಣಿಯರಿಗೆ ನರಕ ದರ್ಶನ.
ಪ್ರೆಗ್ನೆಂಟ್ ಇರೋ ಹುಡುಗಿರಂತೂ ಪಾಪ ಹೇಳ್ಕೊಳಕ್ಕಾಗಲ್ಲ ಅವ್ರಿಗೆ, ನೋವಾಗುತ್ತೆ. ರೋಡ್ಗಳಲ್ಲಿ ಇಂಥ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಹಂಸಳ್ಳಿ ಎಗರ್ಸಿದ್ವಿ, ನಾವು ನಿಧಾನನೇ ಹೋಗ್ತೀವಿ, ಬಟ್ ಇಂಥ ರೋಡ್ಗಳಲ್ಲಿ ಆಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಪಾಪ ಪ್ರೆಗ್ನೆಂಟ್ ಇರೋ. ಆಗಲ್ಲ ಇಂಥ ರೋಡಿಂದನೇ ತೊಂದರೆ ಆಗೋದು, ಇಂಥ ರೋಡಿಂದನೇ ಜಾಮ್ ಆಗೋದು. ಹಾಳಾದ ಗುಂಡಿಯಿಂದ ಬೆನ್ನು ನೋವು ಸಾರ್. ಎಲ್ಲ ಬೆನ್ನು ಬರ್ತಾ ಇದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು ಒಂದು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸರ್. ಯುವಕರ ಬೆನ್ನು ಮೂಳೆಗೂ ಗುಂಡಿ ಕಂಟಕ. ಈ ಎಲ್ಲ ವಯೋಮಾನದವರು ಬರ್ತಾರೆ. ಈಗ ಬ್ಯಾಕ್ ಪೇನ್ ಪೇಷಂಟ್ಸ್ ಅರೌಂಡ್ 10% ಜಾಸ್ತಿ ಅಂತ ಹೇಳ್ಬೋದು. ಸೊ ದೇರ್ ಆರ್ 3 ಸೆಗ್ಮೆಂಟ್ಸ್ ಅವೆ ಇದರಲ್ಲಿ. ಒಂದು ಫಸ್ಟ್ ಸೆಗ್ಮೆಂಟ್ ಅಂದರೆ ಯಂಗ್ ಏಜವರು 2 ವೀಲರಲ್ಲಿ ತುಂಬ ಓಡಾಡ್ತಾ ಇರ್ತಾರೆ. ಅವ್ರಿಗೆ ತುಂಬ ಪಾಟ್ ಹೋಲ್ಸು ಇದ್ದಾಗ ಗೊತ್ತಾಗದೆ ಕತ್ತಲಲ್ಲಿ ಏನಾದರೂ ಹೋದಾಗ ಬಿದ್ದುಬಿಟ್ಟು ಫ್ರ್ಯಾಕ್ಚರ್ ಆಗಿ ಬರೋರು ಇದ್ದಾರೆ. ಗುಂಡಿ ಗಂಡಾಂತರ, ದಿನಕ್ಕೆ 4-5 ಅಪಘಾತ. ಸುಮಾರು ದಿವಸ ಬೀಳ್ತಾನೆ ಅವ್ರೆ. ಈ ರೋಡಿಂದ ನಿಮಗೆ ವ್ಯಾಪಾರಕ್ಕೆ ತೊಂದರೆ ಆಗಿದೆಯಾ? ತೊಂದರೆನೇ, ಯಾವಾಗ ಇದು ಮಾಡಿದ್ರು ಅವಾಗಿಂದ ತೊಂದರೆನೇ ಆಗಿರೋದು. ಧೂಳು ತುಂಬ ಹೋಗ್ಬಿಡತ್ತೆ. ನೀವು ಡೈಲಿ ನೋಡ್ತೀರಾ ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತದೆ? ಇಲ್ಲಿ ಸುಮಾರು ಒಂದು ದಿವಸಕ್ಕೆ 4-5 ಆದರೂ ಆಗುತ್ತೆ. ಶೈಕ್ಷಣಿಕ ಬದುಕಿಗೂ ಬರ ಎಳೆದ ಗುಂಡಿ. ಕಾಲೇಜ್ಗೆ ಹೋಗಕ್ಕೆ ಆಗ್ತಿದೆಯಾ? ಇಲ್ಲ ಸರ್, ಯಾವ ರೀತಿ? ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ. ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು, ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ಅಂದ್ರೆ ಈ ಗುಂಡಿ ಮೇಲೆ ರಸ್ತೆ, ಹದಗೆಟ್ಟ ರಸ್ತೆಯಿಂದ ಹಾಂ ಸರ್. ನಿಮಗೆ ಕ್ಲಾಸ್ ಯಾವತ್ತಾದ್ರೂ ಮಿಸ್ ಆಗಿ ಸ್ಲೋ ಮೂವಿಂಗ್ ಆಗಿ ಹೋಗೋಕೆ ಲೇಟ್ ಆಗಿದೆಯಾ? ಹಾಂ ಸರ್. ರೋಡಿಂದ ಕೆಟ್ಟೋಗುತ್ತಾ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟೋಗುತ್ತಾ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ. ನೋಡಿದ್ರಲ್ವಾ ಬೆಂಗಳೂರಿನ ಯಮಗುಂಡಿಗಳನ್ನ. ಈ ಡೆಡ್ಲಿ ಗುಂಡಿಗಳಿಂದ ಜನಸಾಮಾನ್ಯರು ಅನುಭವಿಸ್ತಿರೋ ನರಕವನ್ನ. ಈ ಸಿಲಿಕಾನ್ ಸಿಟಿ ಗುಂಡಿ ಮುಕ್ತ ಆಗೋವರೆಗೂ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಕಾರಣ ಇದು ನಿಮ್ಮ ಧ್ವನಿ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.